ಒಬ್ಬ ಹುಡುಗ ಗುಜರಾತ್ನ ಪುಟ್ಟ ಊರು ವಡ್ನಗರದಲ್ಲಿ ರೈಲ್ವೆ ಪ್ಲಾಟ್ಫಾರ್ಮ್ನಲ್ಲಿ ಚಹಾ ಮಾರುತ್ತಿದ್ದ. ಅವನಿಗೆ ಎರಡು ದಾರಿಗಳಿದ್ದವು. ಒಂದು ಹಿಮಾಲಯಕ್ಕೆ ಹೋಗಿ ಸನ್ಯಾಸಿಯಾಗುವ ದಾರಿ, ಇನ್ನೊಂದು ಈ ದೇಶಕ್ಕಾಗಿ ತನ್ನನ್ನೇ ಅರ್ಪಿಸಿಕೊಳ್ಳುವ ದಾರಿ. ಅವನು ಎರಡನೇ ದಾರಿಯನ್ನು ಆಯ್ಕೆ ಮಾಡಿಕೊಂಡ. ಇವತ್ತು ಅವನು ಭಾರತದ 15ನೇ ಪ್ರಧಾನಮಂತ್ರಿ. मैं नरेंद्र दामोदर दास मोदी ईश्वर की शपथ लेता हूं कि मैं विधि द्वारा स्थापित भारत के संविधान के प्रति सच्ची श्रद्धा. ನರೇಂದ್ರ ಮೋದಿ ಸೆಪ್ಟೆಂಬರ್ 17, 1950ರಂದು ಹುಟ್ಟಿದಂಥ ಈ ವ್ಯಕ್ತಿ ಇವತ್ತು ಯಾಕೆ ವಿಶ್ವದ ಅತ್ಯಂತ ಶ್ರಮಜೀವಿ ರಾಜಕಾರಣಿ ಅಂತ ಕರೆಸಿಕೊಳ್ತಾರೆ? ದಿನದ ಎಲ್ಲ ತಾಸುಗಳನ್ನು ಜನಚಿಂತನೆಗಾಗಿ, ಜನಹಿತ ಚಿಂತನೆಗಾಗಿ, ದೇಶದ ಅಭಿವೃದ್ಧಿಗಾಗಿ ಅವರು ಮೀಸಲಾಗಿಟ್ಟಿದ್ದಾರೆ. ಅಂಥ ಬರೇ ಭಾರತ ಅಲ್ಲ, ಜಗತ್ತಿನ ಅನೇಕ ರಾಷ್ಟ್ರಗಳ ಜನ ಅವರನ್ನು ಪ್ರೀತಿಸ್ತಾರೆ. ನಮ್ಮವರೇ, ನೀವು ಜೀವನದಲ್ಲಿ ಸೋತಿದ್ದೀರಾ? ಗುರಿ ಇಲ್ಲದೆ ಅಲಿಯುತ್ತಿದ್ದೀರಾ? ಮನಸ್ಸಿನಲ್ಲಿ ಗೊಂದಲವಿದೆಯಾ? ಹಾಗಿದ್ರೆ ಈ ವಿಡಿಯೋ ನಿಮಗಾಗಿಯೇ. ಮೋದಿಜಿಯವರ ಜೀವನದಿಂದ, ಅವರ 8 ಸುವರ್ಣ ಮಾತುಗಳಿಂದ ನಾವು ಇವತ್ತು ದೊಡ್ಡ ಪಾಠವನ್ನು ಕಲಿಯೋಣ. ವಿಡಿಯೋವನ್ನು ಕೊನೆ ತನಕ ನೋಡಿ. ಕೊನೆಯ ಪಾಠ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ನಮಸ್ಕಾರ ನಮ್ಮವರೇ, ನಮ್ಮ ಚಾನಲ್ಗೆ ಸ್ವಾಗತ. ಯುವಕರಿಗೆ ನರೇಂದ್ರ ಮೋದಿಜಿಯವರ ಸಂದೇಶ ಅನ್ನೋದು ಸುಮ್ಮನೆ ಒಂದು ಭಾಷಣ ಅಲ್ಲ, ಅದು ಒಂದು ಅನುಭವದ ಮಾತು. ಅವರೇ ಹೇಳಿದಂತೆ ಅವರಿಗೆ ಬಾಲ್ಯದಿಂದಲೂ ಆಧ್ಯಾತ್ಮದ ಕಡೆ ಒಲವಿತ್ತು. ಸಾಧು ಆಗಬೇಕಂತ ಹಿಮಾಲಯಕ್ಕೂ ಹೋಗಿ ಬಂದಿದ್ರಂತೆ. ಆದರೆ ವಿಧಿ ಅವರನ್ನು RSSನ ಶಾಖೆಗೆ ಕರೆತಂದಿತ್ತು. ಅಲ್ಲಿ ಪತ್ರಿಕೆಗಳನ್ನು ಜೋಡಿಸುವುದು, ಚಹಾ ಮಾಡಿಕೊಡುವುದು, ಸಣ್ಣ ಸಣ್ಣ ಕೆಲಸಗಳಿಂದ ತಮ್ಮ ವೃತ್ತಿ ಜೀವನವನ್ನು ಶುರು ಮಾಡಿದರು. ಯಾರೂ ಕೂಡ ಕಲ್ಪನೆ ಮಾಡಿರಲಿಲ್ಲ ಒಂದು ದಿನ ಈ ವ್ಯಕ್ತಿ ಗುಜರಾತ್ನ ಮುಖ್ಯಮಂತ್ರಿಯಾಗಿ 2014ರಲ್ಲಿ ದೇಶದ ಪ್ರಧಾನಿಯಾಗಿ ಅಧಿಕಾರದ ಗದ್ದುಗೆ ಏರುತ್ತಾರೆ ಅಂತ. 2014ರಲ್ಲಿ ದೇಶದ ಪ್ರಧಾನಿಯಾಗಿ ಅಧಿಕಾರದ ಗದ್ದುಗೆ ಏರುತ್ತಾರೆ ಅಂತ. ಅಧಿಕಾರಕ್ಕೆ ಬಂದ ಮೇಲೆ ಅವರ ನಿರ್ಧಾರಗಳು ಕೆಲವರಿಗೆ ಇಷ್ಟವಾಯಿತು, ಕೆಲವರ ಟೀಕೆಗೂ ಗುರಿಯಾಯಿತು. ಆದರೆ ಒಂದು ವಿಷಯವನ್ನು ಯಾರು ಅಲ್ಲಗಳೆಯುವ ಹಾಗಿಲ್ಲ: ಅವರ ದೂರದೃಷ್ಟಿ, ಅವರ ಪರಿಶ್ರಮ. ಬನ್ನಿ, ಅವರ ಬಾಯಿಂದಲೇ ಬಂದ ಇಂದಿನ ಯುವಜನತೆ ಎದೆಯಲ್ಲಿ ಬರೆದಿಟ್ಟುಕೊಳ್ಳಬೇಕಾದ 8 ಮಾತುಗಳನ್ನು ಒಂದೊಂದಾಗಿ ನೋಡೋಣ. ಲೆಸನ್ 1: ಕತ್ತಲು ದಟ್ಟವಾಗಿದೆ, ಆದರೆ ಅಂಧೇರಾ ಘನ ಹೈ, ಲೇಕಿನ್ ದಿಯಾ ಜಲಾನಾ ಕಹಾ ಮನಾ ಹೈ. ಮೋದಿಜಿಯವರು ತಮ್ಮ ಬಹುತೇಕ ಭಾಷಣಗಳಲ್ಲಿ ಈ ಸಾಲನ್ನು ಹೇಳ್ತಾರೆ. ಕತ್ತಲು ದಟ್ಟವಾಗಿದೆ ಎಂಬುದು ಸತ್ಯ, ಆದರೆ ದೀಪವು ಬೆಳಗುವುದನ್ನು ಯಾರೂ ತಡೆದಿಲ್ಲ. ಇದರ ಅರ್ಥ ಏನು? ನಿಮ್ಮ ಜೀವನದಲ್ಲಿ ಇವತ್ತು ಕತ್ತಲು ಇರ್ಬೋದು, ಕೆಲಸ ಇಲ್ಲದೇ ಇರ್ಬೋದು, ಪರೀಕ್ಷೆಯಲ್ಲಿ ಫೇಲ್ ಆಗಿರ್ಬೋದು, ಪ್ರೀತಿಯಲ್ಲಿ ಮೋಸ ಹೋಗಿರ್ಬೋದು. ಕತ್ತಲು ಸತ್ಯ. ಆದರೆ ಆ ಕತ್ತಲೆಯಲ್ಲಿ ಒಂದು ಸಣ್ಣ ದೀಪ ಹಚ್ಚುವ ಪ್ರಯತ್ನವನ್ನು ಯಾರು ತಡೆಯೋಕೆ ಆಗಲ್ಲ. ಆ ದೀಪವೇ ನಿಮ್ಮ ಪರಿಶ್ರಮ, ನಿಮ್ಮ ಮುಂದಿನ ಒಂದು ಹೆಜ್ಜೆ. ನೀವು ಸೋತಿದ್ದೀರಿ ಅಂದ್ರೆ ಜಗತ್ತು ಇಲ್ಲಿಗೆ ಮುಗಿದು ಹೋಯಿತು ಅಂತಲ್ಲ. ನಿಮ್ಮ ದೀಪವನ್ನ ನೀವೇ ಬೆಳಗಬೇಕು. ಲೆಸನ್ 2: ಗುರಿ ಸಾಧನೆಗೆ ಬೇಕು ಆತ್ಮವಿಶ್ವಾಸ. ಎರಡನೇ ಮಾತು: ಗುರಿಯನ್ನು ಸಾಧಿಸಲು ಆತ್ಮವಿಶ್ವಾಸದ ಬಲವಿರುವುದು
ಅತ್ಯಗತ್ಯ. ನಮ್ಮವರೇ, ಇವತ್ತು ಎಷ್ಟೋ ಜನರಿಗೆ ಗುರಿಯೇ ಇಲ್ಲ. ಇನ್ನು ಕೆಲವರಿಗೆ ಗುರಿ ಇದೆ, ಆದರೆ ನನ್ನಿಂದ ಆಗುತ್ತಾ ಎಂಬ ಅನುಮಾನ. ಮೋದಿಜಿಯವರು ಚಹಾ ಮಾರುವಾಗ ಪ್ರಧಾನಿ ಆಗುತ್ತೇನೆ ಅಂತ ಕನಸು ಕಂಡಿರಲಿಲ್ಲ. ಆದರೆ ಅವರಿಗೆ ತಮಗೆ ವಹಿಸಿದ ಕೆಲಸವನ್ನ ಅತ್ಯುತ್ತಮವಾಗಿ ಮಾಡಬೇಕು ಎಂಬ ಆತ್ಮವಿಶ್ವಾಸ ಇತ್ತು. ಆ ಒಂದು ಗುಣವೇ ಅವರನ್ನ ಇಲ್ಲಿಗೆ ತಂದಿದೆ. ನಿಮ್ಮಲ್ಲಿ ಕೂಡ ಆತ್ಮವಿಶ್ವಾಸವಿದ್ದರೆ ಮಾತ್ರ ನೀವು ಗುರಿಯತ್ತ ನಿರಂತರವಾಗಿ ನಡೆಯಲು ಸಾಧ್ಯ. ಇಲ್ಲದಿದ್ದರೆ 2 ದಿನದಲ್ಲಿ ಸುಸ್ತಾಗಿ ಬಿಟ್ಟು ಬಿಡುತ್ತೀರಿ. ಲೆಸನ್ 3. ಸಮಸ್ಯೆ ಮನಸ್ಸಿನಲ್ಲ, ಮನಸ್ಥಿತಿಯಲ್ಲಿ. 3ನೆಯ ಅತ್ಯಂತ ಪವರ್ಫುಲ್ ಮಾತು ಇದು. ಸಮಸ್ಯೆ ಇರುವುದು ಮನಸ್ಸಿನಲ್ಲ, ಮನಸ್ಥಿತಿಯಲ್ಲಿ. ಒಂದು ದಿನ ಮಳೆ ಬಂದು ಬಿಡುತ್ತೆ. ಆ ಮಳೆಯನ್ನು ನೋಡಿ ಒಬ್ಬ ರೈತ ಖುಷಿ ಪಡ್ತಾನೆ. ಅದೇ ರೈತನ ಕ್ರಿಕೆಟ್ ಆಡಕ್ಕೆ ಹೋದಾಗ ಆ ಮಳೆಯನ್ನು ನೋಡಿ ಬೇಸರ ಪಟ್ಟುಕೊಳ್ತಾನೆ. ಇಲ್ಲಿ ಮಳೆ ಒಂದೇ, ಆದರೆ ಮನಸ್ಥಿತಿ ಬೇರೆ ಬೇರೆ. ನಿಮಗೆ ಇವತ್ತು ಕಷ್ಟ ಬಂದಿದೆ ಅಂದರೆ ಅದು ನಿಮ್ಮ ಮನಸ್ಸಿನ ತಪ್ಪಲ್ಲ, ಮನಸ್ಥಿತಿಯ ತಪ್ಪು. ಆ ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸಿ. ನಾನು ಸೋತೆ ಅನ್ನುವ ಮನಸ್ಥಿತಿಯಿಂದ ನಾನು ಕಲಿತೆ ಅನ್ನುವ ಮನಸ್ಥಿತಿಗೆ ಬನ್ನಿ. ಅಲ್ಲಿಂದ ನಿಮ್ಮ ಜೀವನ ಬದಲಾಗುತ್ತೆ. ಲೆಸನ್ 4. ನಿಮ್ಮ ಹಾದಿಯಲ್ಲಿಯೇ ಮುಂದುವರಿಯಿರಿ. ತನ್ನ ಹಾದಿಯಿಂದ ವಿಮುಖನಾಗುವ ವ್ಯಕ್ತಿಯು ವಿನಾಶದ ಹಾದಿಯಲ್ಲಿ ಸಾಗತೊಡಗುತ್ತಾನೆ. ಇಲ್ಲಿ ಹಾದಿ ಅಂದರೆ ಧರ್ಮ, ಸತ್ಯ ಮತ್ತು ಒಳ್ಳೆಯ ನಡವಳಿಕೆ. ಇವತ್ತು ಶಾರ್ಟ್ಕಟ್ನ ಯುಗ. ಬೇಗ ದುಡ್ಡು ಮಾಡಬೇಕು, ಬೇಗ ಫೇಮಸ್ ಆಗಬೇಕು ಅಂತ ಎಷ್ಟೋ ಯುವಕರು ತಪ್ಪು ದಾರಿ ಹಿಡಿಯುತ್ತಾರೆ. ಮೋದಿಜಿಯವರು ಹೇಳ್ತಾರೆ, ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ನಿಮ್ಮ ನ್ಯಾಯಯುತವಾದ ಹಾದಿಯನ್ನು ಬಿಡಬೇಡಿ. ಆ ಹಾದಿ ನಿಧಾನ ಇರ್ಬೋದು, ಆದರೆ ಅದು ನಿಮ್ಮನ್ನು ಗಟ್ಟಿಯಾಗಿ ಉಳಿಸುತ್ತದೆ. ಲೆಸನ್ 5. ಪ್ರತಿಯೊಬ್ಬರಲ್ಲೂ 2 ಗುಣಗಳಿವೆ. ಮಕ್ಕಳನ್ನು ಉದ್ದೇಶಿಸಿ ಅವರು ಹೇಳಿದಂಥ ಮಾತು ಇದೆ. ನಮ್ಮ ಪ್ರತಿಯೊಬ್ಬರಲ್ಲೂ ಒಳ್ಳೆಯ ಮತ್ತು ಕೆಟ್ಟ ಗುಣಗಳೆರಡೂ ಇರುತ್ತವೆ. ಆದರೆ ಒಳ್ಳೆಯ ಗುಣಗಳ ಮೇಲೆ ಗಮನ ಹರಿಸಿ ಅವುಗಳನ್ನು ಉತ್ತಮಪಡಿಸಿಕೊಳ್ಳುವವರು ಮಾತ್ರವೇ ಮುಂದೆ ಸಾಗಬಲ್ಲರು. ನಿಮ್ಮಲ್ಲೂ ಕೋಪ ಇದೆ, ಸೋಮಾರಿತನವೂ ಇದೆ, ಆದರೆ ನಿಮ್ಮಲ್ಲೇ ಪ್ರೀತಿಯೂ ಇದೆ, ಪ್ರತಿಭೆಯೂ ಇದೆ, ಕರುಣೆಯೂ ಇದೆ. ನೀವು ಯಾವುದಕ್ಕೆ ಗೊಬ್ಬರ ಹಾಕುತ್ತೀರೋ ಅದು ಬೆಳೆಯುತ್ತದೆ. ನಿಮ್ಮ ಕೆಟ್ಟ ಗುಣದ ಬಗ್ಗೆ ಯೋಚಿಸಿ ಕೊರಗುವ ಬದಲು ನಿಮ್ಮ ಒಂದು ಒಳ್ಳೆಯ ಗುಣವನ್ನು ಇವತ್ತೇ 1% ಚೆನ್ನಾಗಿ ಮಾಡಿ. ಲೆಸನ್ 6. ಪ್ರಜಾಪ್ರಭುತ್ವದಲ್ಲಿ ಜನಮತವೇ ಅಂತಿಮ. 6ನೇ ಪಾಠ. ಇದು ರಾಜಕೀಯದ್ದು ಅಲ್ಲ, ಜೀವನದ್ದು. ಪ್ರಜಾಪ್ರಭುತ್ವದಲ್ಲಿ ಜನಮತವೇ ಅತ್ಯಂತ ಪ್ರಮುಖ ಅಂಶ. ಬಿಜೆಪಿ ಸೋತಾಗಲೂ ಅವರು ಈ ಮಾತನ್ನು ಹೇಳಿದ್ದಾರೆ. ಇದರ ಅರ್ಥ ನಮಗೇನು? ನಿಮ್ಮ ಜೀವನದಲ್ಲಿ ಜನರ ಅಭಿಪ್ರಾಯವನ್ನು ಗೌರವಿಸಿ. ನಿಮ್ಮ ತಂದೆ ತಾಯಿ, ನಿಮ್ಮ ಸ್ನೇಹಿತರು, ನಿಮ್ಮ ಸಹೋದರರು, ನಿಮ್ಮ ಮಡದಿ, ನಿಮ್ಮ ಟೀಮ್, ನೀವು ಸರ್ವಾಧಿಕಾರಿಯಂತೆ ವರ್ತಿಸಬೇಡಿ. ಇನ್ನೊಬ್ಬರ ಮಾತನ್ನು ಆಲಿಸುವುದು ದೌರ್ಬಲ್ಯ ಅಲ್ಲ, ಅದು ನಿಮ್ಮ ದೊಡ್ಡ ಶಕ್ತಿ. ಲೆಸನ್ 7. ಕೆಲಸವನ್ನೇ ನಿಮ್ಮ ಧ್ಯೇಯವಾಗಿಸಿಕೊಳ್ಳಿ. ಈ 7ನೇ ಮಾತು ಇದೆಯಲ್ಲ, ನನ್ನ ಫೇವರೇಟ್. ಕೆಲಸವೇ ಒಬ್ಬ ವ್ಯಕ್ತಿಯ ನಿಜವಾದ ಧ್ಯೇಯವಾಗಿರಬೇಕು. ಮೋದಿಜಿಯವರಿಗೆ ಪ್ರಧಾನಿಯಾಗಬೇಕು ಎಂಬ ಹುದ್ದೆ ಆಸೆ ಇರಲಿಲ್ಲ. ಅವರಿಗೆ ಕೆಲಸದ ಮೇಲೆಯೇ ಪ್ರೀತಿ ಇತ್ತು. ಅವರು RSS ಶಾಖೆಯಲ್ಲಿ ಪೇಪರ್ ಜೋಡಿಸಿದರು, ಅದನ್ನೇ ದೇವರ ಕೆಲಸ ಅಂತ ಮಾಡಿದರು. ನೀವತ್ತು ಏನು ಕೆಲಸ ಮಾಡ್ತಿದ್ದೀರಾ? ಓದುತ್ತಿದ್ದೀರಾ? ಒಂದು ಸಣ್ಣ ಅಂಗಡಿ ಕೆಲಸ ಮಾಡ್ತಿದ್ದೀರಾ? ವಿಡಿಯೋ ಎಡಿಟ್ ಮಾಡ್ತಿದ್ದೀರಾ? ತೋಟದಲ್ಲಿ ಕೆಲಸ ಮಾಡ್ತಿದ್ದೀರಾ? ಅದನ್ನೇ ನಿಮ್ಮ ಧ್ಯೇಯ ಮಾಡಿಕೊಳ್ಳಿ. ಹುದ್ದೆ ತಾನಾಗೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಅತ್ಯಂತ ದೊಡ್ಡ ಪಾಠ ಮತ್ತು ಕೊನೆಯ ಅತ್ಯಂತ ದೊಡ್ಡ ಪಾಠ. ಯಾವುದೇ ಕಾಲಘಟ್ಟದಲ್ಲೂ ನಾವು ಪ್ರಸ್ತುತರಾಗಿ ಉಳಿಯಬೇಕಾದರೆ
ಕಾಲಕ್ಕೆ ತಕ್ಕಂತೆ ನಮ್ಮನ್ನು ನಾವು ಬದಲಾಯಿಸಿಕೊಳ್ಳುತ್ತಲೇ ಇರಬೇಕು. ಇದೇ ನಮ್ಮ ಮೋದಿಜಿಯವರ ಯಶಸ್ಸಿನ ಗುರುತು. ಅವರು ಟೆಕ್ನಾಲಜಿಯನ್ನು ಅಪ್ಪಿಕೊಂಡರು, ಹೊಸ ಆವಿಷ್ಕಾರಗಳನ್ನು ಗೌರವಿಸಿದರು, ಹಿರಿಯರ ಮಾತುಗಳನ್ನು ಕೇಳಿದರು, ಹಿರಿಯರ ಐಡಿಯಾಗೂ ಬೆಲೆ ಕೊಟ್ಟರು. ಯುವಕರೇ, ನೀವು 2026ರಲ್ಲಿದ್ದೀರಿ. ಇದು AI ಯುಗ. ನೀವು ಹಳೆಯ ಆಲೋಚನೆಗಳಲ್ಲೇ ಉಳಿದರೆ ನೀವು ಹಿಂದೆ ಉಳಿತೀರಿ. ಪ್ರತಿದಿನ ಹೊಸದನ್ನು ಕಲಿಯಿರಿ, ನಿಮ್ಮನ್ನು ನೀವು ಅಪ್ಡೇಟ್ ಮಾಡಿಕೊಳ್ಳಿ. ಅದೇ ನಿಜವಾದ ದೇಶ ಸೇವೆ, ಅದೇ ನಿಜವಾದ ಸ್ವಸೇವೆ. ನಮ್ಮವರೇ, ವಡ್ನಾಗರ ಒಂದು ಪುಟ್ಟ ಹುಡುಗನಿಂದ ದೇಶದ ಪ್ರಧಾನಿಯವರೆಗಿನ ಈ ಪಯಣ ಸುಮ್ಮನೆ ಆಗಿದ್ದಲ್ಲ. ಅದು ಕಠಿಣ ಪರಿಶ್ರಮ, ಆತ್ಮವಿಶ್ವಾಸ, ಸರಿಯಾದ ಮನಸ್ಥಿತಿ ಮತ್ತು ಕೆಲಸದ ಮೇಲಿನ ಪ್ರೀತಿಯಿಂದ ಆಗಿದ್ದು. ಈ 8 ಮಾತುಗಳು ನಿಮಗೆ ಅತ್ಯಂತ ಇಷ್ಟವಾದ ಮಾತು ಯಾವುದು? ಲೆಸನ್ 1, ಲೆಸನ್ 2, ಲೆಸನ್ 3 ನೆನಪಿದೆ. ಈ ವಿಡಿಯೋದಿಂದ ಒಬ್ಬ ಯುವಕನಿಗಾದರೂ ಸ್ಫೂರ್ತಿ ಸಿಕ್ಕರೆ ಈ ವಿಡಿಯೋ ಮಾಡಿದ್ದು ಸಾರ್ಥಕ. ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೊಮ್ಮೆ ಭೇಟಿಯಾಗೋಣ ನಮ್ಮವರೇ, ಇನ್ನೊಂದು ಸ್ಫೂರ್ತಿದಾಯಕ ವಿಷಯದೊಂದಿಗೆ. ಅಲ್ಲಿವರೆಗೆ ನಿಮ್ಮ ಕೆಲಸವನ್ನೇ ಧ್ಯೇಯವಾಗಿಸಿಕೊಳ್ಳಿ. ಧನ್ಯವಾದಗಳು. ಜೈ ಕನ್ನಡಿಗ, ಜೈ ಕರ್ನಾಟಕ.